ದಾವಣಗೆರೆಯಲ್ಲಿ ಲೆಕ್ಕಾಕೊಡಿ ಅಭಿಯಾನ ಸಂಘರ್ಷ ಈಗ ಆರಂಭ ಆಗಿದೆ ಎಂದು ಖರ್ಚು ವೆಚ್ಚದ ಲೆಕ್ಕವನ್ನ ಕೊಡ್ತಾ ಇದ್ದಾರೆ ಟ್ರಸ್ಟಿಗಳು. ಕಾರಣ ಏನು ಅಂತಂದ್ರೆ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಲೆಕ್ಕಾಕೊಡಿ ಅಭಿಯಾನವನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಲೆಕ್ಕವನ್ನ ಕೊಡಬೇಕು, ಸರಿ ಸಮವಾಗಿ ಲೆಕ್ಕವನ್ನ ಕೊಡಬೇಕು. 2008ರಿಂದ ಆ ಮಟ್ಟದಲ್ಲಿ ಅವ್ಯವಹಾರಗಳು ನಡೆದಿದೆ, ಅಲ್ಲಿಂದ ಲೆಕ್ಕ ಕೊಡಿ ಅಂತಿದ್ದಾರೆ ಈಗ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸ್ವಲ್ಪ ಗದ್ದಲ ಈಗ ಶುರುವಾಗಿರುವಂತದ್ದು. ಲೆಕ್ಕಾಕೊಡಿ ಅಭಿಯಾನ ಹೋರಾಟ ನಡೆಸ್ತಾ ಇದ್ದಾರೆ ಈಗ ಮಠದ ಭಕ್ತರು ಕೂಡ. ದಾವಣಗೆರೆಯ ಹರಿಹರದಲ್ಲಿರುವಂತಹ ಪಂಚಮಸಾಲಿ ಗುರುಪೀಠ ಮಠಕ್ಕೆ ಬಂದಿರುವಂತಹ ದೇಣಿಗೆ ಖರ್ಚು ವೆಚ್ಚಗಳ ಲೆಕ್ಕವನ್ನ ಕೊಡಬೇಕಾಗತ್ತೆ. ಗುರುಪೀಠದ ಎದುರು ಹೋರಾಟ ಹೈಡ್ರಾಮವೇ ನಡೆದಿತ್ತು. ಈ ಕುರಿತು ಇಂದು ಆಯವ್ಯಗಳ ಲೆಕ್ಕ ಕೊಡಲಿರುವಂತಹ ಧರ್ಮದರ್ಶಿಗಳು 2008ರಿಂದ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಗುರುಪೀಠದ ಮುಂದೆ ದೊಡ್ಡ ಮಟ್ಟದಲ್ಲಿ ಒಂದು ಹೈಡ್ರಾಮವೇ ಕ್ರಿಯೇಟ್ ಆಯಿತು. ಇದೇ ವಿಚಾರದಲ್ಲಿ ಇವತ್ತು ಲೆಕ್ಕವನ್ನ ಕೊಡ್ತಾರೆ ಧರ್ಮದರ್ಶಿಗಳು. ಆಯವ್ಯಯಗಳ ಲೆಕ್ಕವನ್ನ ಕೊಡಲಿದ್ದಾರೆ ಇವತ್ತು ಧರ್ಮದರ್ಶಿಗಳು. 2008ರಿಂದ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ. ಅದರಲ್ಲೂ ಕೂಡ ಖರ್ಚು ವೆಚ್ಚದ ಲೆಕ್ಕವನ್ನ ಕೊಡಬೇಕು ಟ್ರಸ್ಟಿಗಳು. ಇದರಲ್ಲಿ ಯಾರು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ, ಬರ್ತಾ ಇರುವಂತಹ ದುಡ್ಡು ಎಲ್ಲೋಯ್ತು, ಏನೋಯ್ತು, ಎಷ್ಟು ದುಡ್ಡು ಬಂದಿರಬಹುದು, ಎಷ್ಟು ಲೆಕ್ಕವನ್ನ ಇವರು ತೋರಿಸಿದ್ದಾರೆ, ಎಷ್ಟು ಲೆಕ್ಕ ತೋರಿಸಿಲ್ಲ. 2008ರಿಂದ ಈ ಒಂದು ಮಟ್ಟದಲ್ಲಿ ನಡೆದಿರುವಂತಹ ಅವ್ಯವಹಾರ ಬಗ್ಗೆ ಆರೋಪ. ಹಾಗಾಗಿ ಲೆಕ್ಕ ಕೊಡಿ ಅಭಿಯಾನ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಒಂದು ಮಠದ ಮುಂದೆ ದೊಡ್ಡ ಮಟ್ಟದಲ್ಲಿ ಒಂದು ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇದಾದ ನಂತರ ಈಗ 2008ರಿಂದ ಏನೆಲ್ಲ ಅವ್ಯವಹಾರಗಳು ನಡೆದಿದೆಯೋ ಅದರ ಕುರಿತು ಇವತ್ತು ದೊಡ್ಡ ಮಟ್ಟದಲ್ಲಿ ಲೆಕ್ಕಾಚಾರವನ್ನ ಕೊಡಬೇಕಾಗುತ್ತೆ. 2008ರಿಂದ ಏನೆಲ್ಲ ಅವ್ಯವಹಾರ ನಡೆದಿದೆ, ಎಷ್ಟು ಲೆಕ್ಕ ಇವರು ತೋರಿಸಿದ್ದಾರೆ, ಈ ಒಂದು ಟ್ರಸ್ಟಿಗೆ ಎಷ್ಟೆಲ್ಲ ಹಣ ಬಂದಿದೆ, ಎಲ್ಲಿ ಹೋಯಿತು, ಇದರ ಹಿಂದೆ ಯಾರಿದ್ದಾರೆ, ಈ ಕುರಿತು ಒಂದಷ್ಟು ಆರೋಪಗಳು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಧರ್ಮದರ್ಶಿಗಳು ಟ್ರಸ್ಟಿಗಳು ಈ ಒಂದು ಲೆಕ್ಕಾಚಾರವನ್ನ ಕೊಡಬೇಕಾಗತ್ತೆ. ದಾವಣಗೆರೆಯಲ್ಲಿ ಇರುವಂತಹ ಈ ಒಂದು ಗುರುಪೀಠದ ಮುಂದೆ ದೊಡ್ಡ ಮಟ್ಟದಲ್ಲಿ ಡ್ರಾಮಾ ನಡೆದಿತ್ತು. ಹಾಗಾಗಿ ಈಗ ಲೆಕ್ಕ ಕೊಡಿ ಅಭಿಯಾನ ಸಂಘರ್ಷ ನಡೀತಾ ಇರುವಂಥದ್ದು. ಈ ಸಂಘರ್ಷದ ಹಿನ್ನೆಲೆ ಪಕ್ಕಾ ಲೆಕ್ಕಾಚಾರವನ್ನ ಇವಾಗ ಕೊಡಬೇಕಾಗತ್ತೆ. ಕಾರಣ ಏನು ಅಂತಂದ್ರೆ ಈ ಗುರುಪೀಠದ ಮುಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಅಥವಾ ಈ ಒಂದು ಹೈಡ್ರಾಮಾ ನಡೆದಿತ್ತು, ಪ್ರೊಟೆಸ್ಟ್ ನಡೆದಿತ್ತು. ಹಾಗಾಗಿ ಇವತ್ತು ಇಲ್ಲಿರುವಂತಹ ಧರ್ಮದರ್ಶಿಗಳು ಪಕ್ಕಾ ಲೆಕ್ಕಾಚಾರವನ್ನ ಕೊಡಬೇಕಾಗತ್ತೆ. ಇಂದು ಖರ್ಚು ವೆಚ್ಚದ ಲೆಕ್ಕವನ್ನ ಕೊಡಬೇಕಾಗುತ್ತೆ ಟ್ರಸ್ಟಿಗಳು. ಕಾರಣ ಏನು ಅಂತಂದ್ರೆ ಇಲ್ಲಿ 2008ರಿಂದ ಬಹಳಷ್ಟು ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ. ಹಾಗಾಗಿ ಎಷ್ಟು ಲೆಕ್ಕವನ್ನ ಇವರು ತೋರಿಸಿದ್ದಾರೆ, ಎಷ್ಟು ಲೆಕ್ಕ ತೋರಿಸಿಲ್ಲ, ಅಥವಾ ಎಷ್ಟೆಲ್ಲ ಹಣ ಬಂದಿದೆ, ದೇಣಿಗೆ ಎಷ್ಟು ಬಂದಿದೆ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಇನ್ನು ಕೋಟಿ ಕೋಟಿ ಅವ್ಯವಹಾರವೂ ಕೂಡ ಇರಬಹುದು, ಅಥವಾ ಬೇರೆ ಏನೋ ಆರೋಪ ಇರಬಹುದು. ಇದರಲ್ಲೂ ಕೂಡ ಈ ಒಂದು ಗುರುಪೀಠದ ಮುಂದೆಗಡೆ ಇದೇ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು, ಒಂದು ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಹಾಗಾಗಿ ಇವತ್ತು ಧರ್ಮದರ್ಶಿಗಳು ಈ ಕುರಿತು ಎಲ್ಲಾ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಅದರಲ್ಲೂ ಕೂಡ 2008ರಿಂದ ಈ ಮಠದಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆದಿದೆಯೋ ಈ ಕುರಿತು ಎಲ್ಲಾ ಮಾಹಿತಿಯನ್ನ ಕೊಡಬೇಕು. ಹಾಗಾಗಿ ಪಕ್ಕಾ ಲೆಕ್ಕವನ್ನ ಕೊಡಬೇಕು ಅಂತ ಹೇಳಿ ಈ ಅಭಿಯಾನ ಆರಂಭ ಆಗಿದೆ. ಮಠದ ಭಕ್ತರು ಮಾಡ್ತಾ ಇರುವಂಥದ್ದು ಈ ಒಂದು ಹೋರಾಟ, ಬೇರೆ ಯಾರೂ ಅಲ್ಲ, ಈ ಮಠದ ಭಕ್ತರೇ ಮಾಡ್ತಾ ಇರುವಂಥ ಒಂದು ಹೋರಾಟ ಇದು. ಹಾಗಾಗಿ ದಾವಣಗೆರೆಯ ಹರಿಹರದಲ್ಲಿರುವಂತಹ ಪಂಚಮಸಾಲಿ ಗುರುಪೀಠದ ಮುಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೈಡ್ರಾಮಾ ನಡೆದಿತ್ತು. ಖರ್ಚು ವೆಚ್ಚಗಳ ಬಗೆಗಿನ ಲೆಕ್ಕ ಗುರುಪೀಠದ ಎದುರು ಇದೇ ವಿಚಾರವಾಗಿ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಯಿತು. ಹಾಗಾಗಿ ಈಗ ಎಲ್ಲಾ ಲೆಕ್ಕಾಚಾರವನ್ನ ಕೊಡಬೇಕಾಗತ್ತೆ ಧರ್ಮದರ್ಶಿಗಳು. ಇವತ್ತೇ ಕೊಡಬೇಕು, ಎಲ್ಲಾ ಲೆಕ್ಕಾಚಾರವನ್ನ ಪಕ್ಕಾ ಕೊಡಬೇಕು ಅಂತ ಹೇಳಿ ಧರ್ಮದರ್ಶಿಗಳು ಕೊಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಏನು ವ್ಯಕ್ತ ಆಗಿತ್ತು. ಈ ಹೈಡ್ರಾಮಾದ ಸಂದರ್ಭದಲ್ಲಿ ಇಲ್ಲಿನ ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ. ಪಂಚಮಸಾಲಿ ಗುರುಪೀಠದ ಎದುರು ಭಾರೀ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಮಠದ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪಂಚಮಸಾಲಿ ಗುರುಪೀಠ ಮಠದ ಆವರಣದಲ್ಲಿ ಸದ್ಯಕ್ಕೆ ಬಿಗಿ ಭದ್ರತೆ ಇದೆ. ಮಠದ ಆವರಣದಲ್ಲಿ ಜಮಾವಣೆ ಆಗ್ತಿದ್ದಾರೆ ಭಕ್ತರು. ಪಂಚಮಸಾಲಿ ಗುರುಪೀಠದ ಎದುರು ಭಾರೀ ಕಟ್ಟೆಚ್ಚರವನ್ನ ವಹಿಸಲಾಗಿದೆ, ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಕಾರಣ ಇಲ್ಲಿ ಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿರುವಂಥದ್ದು ಮಠದ ಆವರಣದಲ್ಲಿ. ಹಾಗಾಗಿ ಪಂಚಮಸಾಲಿ ಗುರುಪೀಠ ಮಠದ ಆವರಣದಲ್ಲಿ ಬಿಗಿ ಭದ್ರತೆ, ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಮಠದ ಆವರಣದಲ್ಲಿ ಭಕ್ತರು ಕೂಡ ಜಮಾವಣೆ ಆಗ್ತಿದ್ದಾರೆ. ಈ ಕುರಿತು ಮತ್ತೊಮ್ಮೆ ಏನಾದರೂ ಸಮಸ್ಯೆ ಆಗಬಾರ್ದು, ಮತ್ತೊಮ್ಮೆ ಏನು ಇಲ್ಲಿ ಗದ್ದಲ ಗಲಾಟೆ ಮತ್ತೊಂದು ಡ್ರಾಮಾ ಆಗಬಾರ್ದಲ್ಲ.
ಅದರಲ್ಲೂ ಕೂಡ ಇಂಥ ಟೈಮಲ್ಲಿ ಏನು ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸುತ್ತಮುತ್ತ ಪೊಲೀಸರು ಕೂಡ ಇಲ್ಲಿ ಬಿಗಿ ಬಂದೋಬಸ್ತನ್ನು ಸದ್ಯಕ್ಕೆ ಮಾಡಿಕೊಂಡಿರುವಂಥದ್ದು. ಕಾರಣ ಇವತ್ತು ಈ ಒಂದು ಲೆಕ್ಕಾಚಾರವನ್ನು ಕೊಡ್ತಾರೆ ಅಂತಂದರೆ 2008ರಿಂದ ಲೆಕ್ಕಾಚಾರವನ್ನು ಕೊಡ್ತಾರೆ ಅಂತಂದರೆ ಅದು ಎಷ್ಟು ಮಟ್ಟಿಗೆ ಸತ್ಯವಾದಂಥ ಲೆಕ್ಕಾಚಾರ ಕೊಡ್ತಾರೆ ಅಥವಾ ನಿಜವಾಗ್ಲೂ ಕೂಡ ಅದು ಏನೆಲ್ಲ ಆಗಿತ್ತು ಅನ್ನೋಂಥದ್ದು ಗೊತ್ತಿಲ್ಲ. ಇಷ್ಟು ವರ್ಷ ಗ್ಯಾಪಲ್ಲಿ ಏನೆಲ್ಲ ನಡೆದಿದೆ ಇಲ್ಲಿ ಅನ್ನೋಂಥದ್ದು ಗೊತ್ತಿಲ್ಲ. ಹಾಗಾಗಿ ಆ ಒಂದು ಲೆಕ್ಕಾಚಾರದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಆ ಲೆಕ್ಕಾಚಾರ ಕೊಟ್ಟ ನಂತರ ಭಕ್ತರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದು ಕೂಡ ಗೊತ್ತಿಲ್ಲ. ಕಾರಣ ಏನು ಅಂತಂದರೆ ಈಗಾಗಲೇ ಮಠದ ಮುಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಒಂದು ರೀತಿಯಾಗಿ ಉದ್ವಿಗ್ನದ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಇವತ್ತು ಒಂದು ಕಡೆ ಲೆಕ್ಕಾಚಾರ ಕೊಡ್ತಾರೆ, ಏನಾಯಿತು ಹೇಗಾಯಿತು, ಎಷ್ಟೆಲ್ಲ ವ್ಯವಹಾರಗಳು ಅವ್ಯವಹಾರಗಳು ಎರಡೂ ಕೂಡ ನಡೆದಿದೆ ಅಂತೇಳಿ. ಹಾಗಾಗಿ ಇಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ಮಠದ ಆವರಣ ಅಥವಾ ಸುತ್ತಮುತ್ತ ಎಲ್ಲ ಭಾಗದಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಸದ್ಯಕ್ಕೆ ಮಾಡಿಕೊಂಡಿದ್ದಾರೆ. ಪಂಚಮಸಾಲಿ ಗುರುಪೀಠದ ಮಠದ ಆವರಣದಲ್ಲಿ ಈ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಕಾರಣ ಈಗಾಗಲೇ ಒಂದು ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾ ನಡೆದಿದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಏನೋ ಹೈ ಡ್ರಾಮಾ ನಡೀಬಾರ್ದು ಅಥವಾ ಮತ್ತೊಮ್ಮೆ ಏನೋ ಕಿರಿಕ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪಂಚಮಸಾಲಿ ಗುರುಪೀಠದ ಎದುರು ಈ ರೀತಿಯಾಗಿ ಪೊಲೀಸ್ ಬಿಗಿ ಭದ್ರತೆ ಇದೆ. ಪರಿಸ್ಥಿತಿ ಸದ್ಯಕ್ಕೆ ಇಲ್ಲಿ ಸ್ವಲ್ಪ ಉದ್ವಿಗ್ನವಾಗಿದೆ. ಹಾಗಾಗಿ ಇವತ್ತು ಲೆಕ್ಕ ಹೇಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. 2008ರಿಂದ ಅಂತಂದರೆ ಅದಕ್ಕೆ ಸ್ವಲ್ಪ ಸಮಯನೂ ಬಹುಶಃ ಅವರು ತಗೊಂಡಿರ್ತಾರೆ. ಆದರೂ ಇಷ್ಟು ಬೇಗ ಇವತ್ತೇ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ ಇಲ್ಲಿನ ಧರ್ಮದರ್ಶಿಗಳು. ಹಾಗಾಗಿ ಆ ಒಂದು ಲೆಕ್ಕಾಚಾರ ಇದೆಯಲ್ಲ ಅದು ಸರಿಯಾದಂಥ ರೀತಿಯಲ್ಲಿ ಕೊಡ್ತಾರಾ ಅಥವಾ ಹೇಗೆ ಕೊಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಅದಕ್ಕೆ ಭಕ್ತರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ, ಅದಕ್ಕೆ ಒಪ್ಕೊಳ್ತಾರಾ ಅನ್ನೋಂಥದ್ದು ಗೊತ್ತಿಲ್ಲ. ಹಾಗಾಗಿ ಸದ್ಯಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಈ ಒಂದು ಆವರಣದಲ್ಲಿ ಅಂದರೆ ಮಠದ ಆವರಣದಲ್ಲಿ ಮಠದ ಸುತ್ತಮುತ್ತ ಭಕ್ತರು ಬಂದು ಜಮಾಯಿಸ್ತಾ ಇದ್ದಾರೆ. ಕಾರಣ ಇವತ್ತು ಕೊಡುವಂತಹ ಲೆಕ್ಕಾಚಾರದ ಆ ಒಂದು ವರದಿ. ಹಾಗಾಗಿ ಇದರಲ್ಲಿ ಈ ಒಂದು ವರದಿಯಲ್ಲಿ ಅಥವಾ ಈ ಒಂದು ಲೆಕ್ಕಾಚಾರದಲ್ಲಿ ಎಲ್ಲವೂ ಕೂಡ ಹೊರಗೆ ಬೀಳುತ್ತೆ.